ರಿಷಿ, ಕಮಲಿ ಎಲ್ಲಿರ್ಬೋದು ಅನ್ನೋದು ನನಗೊಂದು ಗೆಸ್ ಇದೆ. ಎಲ್ಲಿ ಅನಿಕಾ? ನನಗೆ ಯಾಕೋ ನೀನೇ ಆಟ ಆಡಿಸ್ತಿದ್ಯಾ ಅನ್ನಿಸ್ತಿದೆ. ಕಮಲಿ ಅವ್ರು ಎಲ್ಲಿ ಹೇಳು. ಕಮಾನ್ ರಿಷಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ನಾನು ಏನೇ ಹೇಳಿದ್ರು ನೀನು ನಂಬಲ್ಲ ಅಂತ್ಯ, ಆದ್ರೆ ನಿನ್ನ ಫ್ರೆಂಡ ಕಂಪ್ಲೀಟ್ ಆಗಿ ನಂಬ್ತೀಯ. ಬಟ್ ಈಗ ನೋಡು, ನಿನ್ನ ಫ್ರೆಂಡು ಇಲ್ಲ, ಕಮಲಿನೂ ಕಾಣಿಸ್ತಾ ಇಲ್ಲ. ಅವತ್ತು ಕಮಲಿನ ಕರ್ಕೊಂಡು ಹೋಗಿರೋದು ಶಶಾಂಕೆ ಅಲ್ವಾ? ಈಗ್ಲೂ ಶಶಾಂಕ್ ಕಾಣಿಸ್ತಿಲ್ಲ. ಶಟಪ್ ಅನಿಕಾ, ಯಾವ್ದನ್ನ ಯಾವ್ದಕ್ಕೋ ಸೇರಿಸಿ ಮಾತಾಡ್ಬೇಡ. ಆದ್ರೆ ಶಶಾಂಕ್ ಎಲ್ಲಿ? ಅವನು ಕಾಣ್ತಿಲ್ವಲ್ಲ. ಗೆಳೆಯ, ನಿನ್ನ ಕಮಲಿ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಆಗಿದ್ಯಾ ಅಂತ ಗೊತ್ತು. ಡೋಂಟ್ ವರಿ, ನೀನ್ ಹುಡುಗಿನ ನಾನು ಕರ್ಕೊಂಡು ಬರ್ತೀನಿ. ಏನ್ರೋ ಡ್ರಮ್ ಆದಾಗ ಉಳ್ಕೊಂಡ್ ಬರ್ತೈತೆ? ಹೌದಣ್ಣ, ಇದ್ಯಾಕೋ ನೋಡ್ತಾ ಇದ್ರೆ ಭೂತ್ ಬಂಗ್ಲಾ ತರ ಇದೆ. ಸ್ವಲ್ಪ ಯಾಕೋ ಡರ್ ಹೊಡಿತಾ ಇದೆ. ದೆವ್ವ ಇಲ್ಲ ಭೂತಲ್ಲ, ಯಾವ ಇರ್ಬೇಕು ನೋಡ್ರು. ಯಾರೋ ಕತ್ಲಲ್ಲಿ ಬರ್ತಾ ಇದ್ದಾನೆ. ಅಣ್ಣ, ಯಾರೋ ಹತ್ರ ಬರ್ತಾ ಇದ್ದಾನೆ, ಮುಖ ಕಾಣ್ತಾ ಇಲ್ಲ. ಸರಿ
ರಿಷಿ ಏನಾಯ್ತು? ಕಾಲ್ ಕಟ್ ಮಾಡ್ತೀಯಾನೆ. ಅವ್ನು ಯೂಶಲಿ ಈ ಥರ ಮಾಡಲ್ಲ. ವಿಷಯ ಯಾಕೋ ಸೀರಿಯಸ್ ಅನ್ನಿಸ್ತಿದೆ. ಕಮಲಿ, ಏನಮ್ಮ ಎಲ್ಲಿಗೆ ಹೊರಟೋಗಿದ್ದೆ? ನಾವೆಲ್ಲ ಎಷ್ಟು ಹುಡುಕಿದ್ವಿ ಗೊತ್ತಾ ನಿನ್ನ? ಹೌದಮ್ಮ ಕಮಲಿ, ಎಲ್ಲಾರು ಹೋಗಕ್ ಮುಂಚೆ ಹೇಳ್ಬಿಟ್ಟು ಹೋಗೋದಲ್ವಾ? ಸಂಸ್ಬಿಡಿ ತಾತಯ್ಯ. ಸಾರಿ ಮೇಷ್ಟ್ರೆ, ನಿಮ್ಗೆ ಹೇಳ್ದೆ ಹೊರಟೋದೆ. ಕಮಲಿ, ಏನ್ ಹುಡುಗಾಟ ಆಡ್ತಿದ್ಯಾ? ಹುಡುಗಾಟನಾ? ಎಲ್ಲಿ ಹೋಗಿದ್ದೆ ನೀನು? ಶಶಾಂಕ್ ಎಲ್ಲಿ? ಅವನು ಯಾವನು ನನಗೇನ್ ಗೊತ್ತು? ಕಮಲಿಯವರು, ಶಶಾಂಕ್ನ ನೀವು ನೋಡಿಲ್ವಾ? ನಾನು ನೋಡಿಲ್ಲ ಮೇಷ್ಟ್ರೆ, ನಾನು ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದೆ. ವಾಶ್ರೂಮ್ ಅಲ್ಲ? ನಾವ್ ನಿನ್ನ ಎಲ್ಲಾ ಕಡೆ ಹುಡ್ಕುದ್ವಲ್ಲ, ನೀನ್ ಎಲ್ಲೂ ಕಾಣ್ಲಿಲ್ಲ. ರಚನಾ ಎಲ್ಲಿ ಹುಡ್ಕುದ್ರೋ ಏನೋ, ಈಗ ನಾನು ಬಂದಲ್ಲ. ಯಾಕೆಲ್ರು ಗಾಬರಿ ಆಗಿದ್ದೀರಾ? ಅಯ್ಯೋ, ಯಾಕೆಲ್ರು ಹಿಂಗಿದ್ದೀರಾ? ಪಾರ್ಟಿ ನಿಲ್ಬಾರ್ದು. ಮ್ಯೂಸಿಕ್ ಸ್ಟಾರ್ಟ್. ನೀವು ಬರ್ದೆ ಹೋಗಿದ್ರೆ ಏನಾಯ್ತಿತ್ತು ಊಹಿಸ್ಕೊಳಕ್ಕೂ ಆಯ್ತಿಲ್ಲ. ಸ್ಯಾನೆ ಧನ್ಯವಾದ ಅಣ್ಣಯ್ಯ.
ಎಷ್ಟೊಂದ್ಸಲ ಕರೀತೆ ಕಮಲಿ? ಅಣ್ಣಯ್ಯ, ಅಬ್ಬಾ, ಈಗ ಫುಲ್ ಸಮಾಧಾನ. ತಂಗಿ ಇಲ್ಲ ಅಂತ ಆಗಾಗ ತುಂಬ ಫೀಲ್ ಆಗೋದು. ಕಾಲೇಜ್ ಟೈಮಲ್ಲಿ ನಾನು ರಿಷಿ ಮಾಮ್ಸ್ ಮಚ್ಚ ಅಂತ ಕರ್ಸ್ಕೊತಾ ಇದ್ವಿ. ಈಗ ನಿಜಾನೇ ಆಗೋಯ್ತು. ನಾನು ಅಣ್ಣಯ್ಯ ಅಂತ ಕರ್ತಿದ್ ಒಂದ್ ಮಾತ್ಗೆ ನೀವ್ ಈಟೊಂದು ಖುಷಿ ಪಟ್ರಿ. ಆದ್ರೆ ನಾನ್ ನಿಮ್ ಯಾಕೆ ಏಟೋಕಿತ್ತ ಕೋಪ ಮಾಡ್ಕೊಂಡಿವ್ನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿನ್ನ ಕೋಪ 100% ಸರಿಯಾದದ್ದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈಗ ಆರಾಮಾಗಿ ಹೋಗು, ಎಲ್ಲರೂ ಕಾಯ್ತಾ ಇರ್ತಾರೆ. ಹೋಗುನಾ? ನೀವೆಲ್ಗೋಯ್ತಿದ್ದೀರಾ? ಮದ್ವೆಗೆ ನೀವ್ ನಮ್ ಜೊತೆಗೆ ಇರ್ಲೇಬೇಕು. ಬನ್ನಿ. ಬರ್ದೇ ಎಲ್ಲ ಹೋಗ್ತೀನಿ. ಈಗ ಸ್ವಲ್ಪ ಟೈಮ್ ಆಗಿದೆ, ಹಾಗೆ ಬೇರೆ ಕೆಲಸ ಕೂಡ ಇದೆ. ಮನೇಲಿ ಸಿಗ್ತೀನಿ. ರಿಷಿಗೆ ನಾನು ಕಾಲ್ ಮಾಡ್ತೀನಿ. ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ. ಮುಹೂರ್ತಕ್ಕೆ ಪಕ್ಕ ಹಾಜರಾಗ್ತೀನಿ. ಡೋಂಟ್ ವರಿ. ಬರ್ಲಾ? ಸರಿ ಅಣ್ಣಯ್ಯ. ಅಂಬಿ ಈಗ ಕೆಲ್ಸನ ಪಕ್ಕ ಸಾಧಿಸಿರ್ತಾಳೆ. ಈ ಖುಷಿಗೆ ನಾನೊಂದೆರಡು ಸ್ವೀಟ್ ತಿನ್ಬೋದಾಗಿತ್ತು. ಎಲ್ಲ ಕೊಟ್ಟಾರೆ, ಸ್ವೀಟ್ ಕೊಡಕ್ಕಾಗ್ಲಿಲ್ವಾ? ಇರ್ಲಿ ಮದುವೆ ಮನೆ ಅಲ್ವಾ, ಆಮೇಲೆ ಜಾಸ್ತಿ ತಿಂತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇನ್ನೇನಾದ್ರೂ ಬೇಕಿತ್ತಾ? ಹೇಳು, ನಾನೇ ತಂದು ಹಾಕ್ತೀನಿ. ಏನು ಬೇಕಾಗಿಲ್ಲ, ನಾನು ಕೇಳಿಸ್ಕೊತೀನಿ. ಅವಳಲ್ಲಿ ಅಂಬಿನ ನಾನು ಆಗ್ಲೇ ಅವಳನ್ನ ಪಾರ್ಟಿ ಕಳಿಸ್ದೆ. ಕಳ್ಸಿ ಆರಾಮಾಗಿ ಕೂತ್ ತಿಂತಿದ್ಯಲ್ಲ. ಅಲ್ಲ, ಅವಳು ಆಡ್ತಿರೋ ಆಟ ನೋಡಿದ್ಯಾ? ಅಲ್ಲ, ನಿನ್ಗೆ ಅವಳನ್ನ ಅಲ್ಲಿ ಕಳ್ಸಕ್ ಯಾರು ಹೇಳಿದ್ದು? ಗಾಡ್, ಆ ಅಂಬಿ ಒಂದಲ್ಲ ಒಂದೆರಡು ಮಾಡ್ತಾನೆ ಇದ್ದಾಳೆ. ಅಲ್ಲ, ಅಲ್ಲಿಗೆ ಹೋಗಿ ಆ ತರ ಕುಣಿಯಕ್ ಯಾರು ಹೇಳಿದ್ರು? ಏನ್ ಡೌಟ್ ಬರಲ್ವಾ? ಕಮಲಿಯಲ್ಲಿ ಅವಳನ್ನ ಎತ್ತಕೊಂಡು ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ನೀನೆ ಕೂಗಾಡಿ ಎಲ್ರಿಗೂ ಗೊತ್ತಾಗಂಗ್ ಮಾಡ್ತೀಯ. ಹೌದೌದು, ನಿನ್ ಮೊಮ್ಮಗಳು ಮಾಡೋದ್ ಸಾಲಲ್ಲ ನೋಡು, ಅದಕ್ಕೆ ನಾನ್ ಬೇರೆ ಮಾಡ್ತೀನಿ. ಈಗೇನಾಯ್ತು, ನಮ್ಮ ಹುಡುಗಿನೂ ಮದ್ವೆ ಹಿಂದಿನ ದಿನ ಸ್ವಲ್ಪ ಜಾಲಿಯಾಗಿರ್ಲಿ ಅಂತ ಕಳ್ಸ್ಕೊಟ್ನಪ್ಪ. ನೋಡು, ನೀನ್ ನಾನ್ ಹೇಳ್ದಷ್ಟು ಮಾಡು ಸಾಕು, ಓಕೆ? ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬೇಡ ಪ್ಲೀಸ್. ಆಯ್ತು ಬಿಡು, ಅಂಬಿಗೆ ಹೇಳ್ತೀನಿ ನೀನ್ ಹೇಳ್ದಷ್ಟೇ ಮಾಡು ಅಂತ, ಸರಿನಾ? ಅಷ್ಟ್ ಮಾಡಿ ಪುಣ್ಯ ಕಟ್ಕೋ. ಅಲ್ಲ, ಅಂಬಿ ಅಲ್ಲಿ ಏನ್ ಎಡ್ಬಿಟ್ಟು ಮಾಡಿದಳೋ ಏನೋ, ಅದಕ್ಕೆ ಇವ್ರು ತಕ ಅಂತ ಕುಣಿತಾವಳೆ. ಏನ್ ಮಾಡಿರ್ಬೋದು? ಕಮಲಿ ಅವರ, ನೀವು ಖುಷಿ ತೋರಿಸ್ಕೊಳ್ಳೋ ರೀತಿ ಹೀಗೇನಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಹೀಗೆ ಬಿಹೇವ್ ಮಾಡ್ತೀರಾ? ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಕಮಲಿ ಅವರೇ. ಏನಾಗಿದೆ ನಿಮಗೆ? ಆನ್ಸರ್ ಮೀ.
ಗುರಿಯೋನು ಹುಡುಗಿ ತಪ್ಕೊಂಡ್ರು ಹಿಂಗ್ ಬಿಡ್ಸ್ಕೊಂಡು ಹೋಗ್ತಾನಲ್ಲ